ಮಂಡ್ಯ ಹನುಮ ಧ್ವಜ ವಿವಾದದ ನಡುವೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಷ್ಟ್ರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸಂವಿಧಾನವನ್ನೇ ಬುಡಮೇಲು ಮಾಡುವ ಪ್ರಯತ್ನ ನಡೆಯುತ್ತಿದೆ. ಮಹಾತ್ಮ ಗಾಂಧಿಯನ್ನ ಕೊಂದ ಗೋಡ್ಸೆ ದೇಶದ ಮೊಟ್ಟಮೊದಲ ಟೆರರಿಸ್ಟ್ ಅಂತ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನವನ್ನು ಬುಡಮೇಲು ಮಾಡಲು ಹಲವಾರು ಶಕ್ತಿಗಳು ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ವಲೀದ್ ಕಾಟಿಪಾಳ್ಯ ಅವರೆಲ್ಲರೂ ಜನವರಿ 30ನೇ ತಾರೀಕು ಒಬ್ಬ ಬಲಪಂಥೀಯ ಉಗ್ರಗಾಮಿ ಮಹಾತ್ಮ ಗಾಂಧಿ ಅವರು ಬಂದರು ಅಂತ ಹೇಳಿ ಅದು 6 ಅಟೆಂಪ್ಟ್ ಆಗಿತ್ತು. ಮಹಾತ್ಮ ಗಾಂಧಿ ಅವ್ರ ಮೇಲೆ 6ನೇ ಅಟೆಂಪ್ಟ್ ಅಲ್ಲಿ ನಾನು ಉಗ್ರಗಾಮಿ ಅನ್ನೋದಿಲ್ಲ, ಈ ದೇಶದ ಮೊಟ್ಟ ಮೊದಲನೆಯ ಟೆರರಿಸ್ಟ್ ಅಂತ ಹೇಳಿ ನಾನು ಗೋಡ್ಸೆಯನ್ನು ಪಾರ್ಲಿಮೆಂಟ್ ಅಲ್ಲೂ ಸಹ ಹೇಳಿರ್ತಕ್ಕಂಥ ಮುಂದೆನೂ ಸಹ ಹೇಳ್ತಾನೆ ಇರ್ತೀನಿ. ಈ ದೇಶದಲ್ಲಿ ನಾವು ಟೆರರಿಸಂ ಅಂತ ಹೇಳಿ ಬಂದಿದ್ರೆ ಅದು ಗೋಡ್ಸೆಯಿಂದ ಬಂತು. ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸಿಖ್ ಆಗಲಿ ಕೊಡಲಿಲ್ಲ. ಮಂಡ್ಯ ಹನುಮ ಧ್ವಜ ವಿವಾದದ ನಡುವೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಷ್ಟ್ರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸಂವಿಧಾನವನ್ನೇ ಬುಡಮೇಲು ಮಾಡುವ ಪ್ರಯತ್ನ ನಡೆಯುತ್ತಿದೆ. ಮಹಾತ್ಮ ಗಾಂಧಿಯನ್ನ ಕೊಂದ ಗೋಡ್ಸೆ ದೇಶದ ಮೊಟ್ಟಮೊದಲ ಟೆರರಿಸ್ಟ್ ಅಂತ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನವನ್ನು ಬುಡಮೇಲು ಮಾಡಲು ಹಲವಾರು ಶಕ್ತಿಗಳು ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ವಲೀದ್ ಕಾಟಿಪಾಳ್ಯ ಅವರೆಲ್ಲರೂ ಜನವರಿ 30ನೇ ತಾರೀಕು ಒಬ್ಬ ಬಲಪಂಥೀಯ ಉಗ್ರಗಾಮಿ ಮಹಾತ್ಮ ಗಾಂಧಿ ಅವರು ಬಂದರು ಅಂತ ಹೇಳಿ ಅದು 6 ಅಟೆಂಪ್ಟ್ ಆಗಿತ್ತು. ಮಹಾತ್ಮ ಗಾಂಧಿ ಅವ್ರ ಮೇಲೆ 6ನೇ ಅಟೆಂಪ್ಟ್ ಅಲ್ಲಿ ನಾನು ಉಗ್ರಗಾಮಿ ಅನ್ನೋದಿಲ್ಲ, ಈ ದೇಶದ ಮೊಟ್ಟ ಮೊದಲನೆಯ ಟೆರರಿಸ್ಟ್ ಅಂತ ಹೇಳಿ ನಾನು ಗೋಡ್ಸೆಯನ್ನು ಪಾರ್ಲಿಮೆಂಟ್ ಅಲ್ಲೂ ಸಹ ಹೇಳಿರ್ತಕ್ಕಂಥ ಮುಂದೆನೂ ಸಹ ಹೇಳ್ತಾನೆ ಇರ್ತೀನಿ. ಈ ದೇಶದಲ್ಲಿ ನಾವು ಟೆರರಿಸಂ ಅಂತ ಹೇಳಿ ಬಂದಿದ್ರೆ ಅದು ಗೋಡ್ಸೆಯಿಂದ ಬಂತು. ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸಿಖ್ ಆಗಲಿ ಕೊಡಲಿಲ್ಲ. ಮಂಡ್ಯ ಹನುಮ ಧ್ವಜ ವಿವಾದದ ನಡುವೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಷ್ಟ್ರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸಂವಿಧಾನವನ್ನೇ ಬುಡಮೇಲು ಮಾಡುವ ಪ್ರಯತ್ನ ನಡೆಯುತ್ತಿದೆ. ಮಹಾತ್ಮ ಗಾಂಧಿಯನ್ನ ಕೊಂದ ಗೋಡ್ಸೆ ದೇಶದ ಮೊಟ್ಟಮೊದಲ ಟೆರರಿಸ್ಟ್ ಅಂತ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನವನ್ನು ಬುಡಮೇಲು ಮಾಡಲು ಹಲವಾರು ಶಕ್ತಿಗಳು ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ವಲೀದ್ ಕಾಟಿಪಾಳ್ಯ ಅವರೆಲ್ಲರೂ ಜನವರಿ 30ನೇ ತಾರೀಕು ಒಬ್ಬ ಬಲಪಂಥೀಯ ಉಗ್ರಗಾಮಿ ಮಹಾತ್ಮ ಗಾಂಧಿ ಅವರು ಬಂದರು ಅಂತ ಹೇಳಿ ಅದು 6 ಅಟೆಂಪ್ಟ್ ಆಗಿತ್ತು. ಮಹಾತ್ಮ ಗಾಂಧಿ ಅವ್ರ ಮೇಲೆ 6ನೇ ಅಟೆಂಪ್ಟ್ ಅಲ್ಲಿ ನಾನು ಉಗ್ರಗಾಮಿ ಅನ್ನೋದಿಲ್ಲ, ಈ ದೇಶದ ಮೊಟ್ಟ ಮೊದಲನೆಯ ಟೆರರಿಸ್ಟ್ ಅಂತ ಹೇಳಿ ನಾನು ಗೋಡ್ಸೆಯನ್ನು ಪಾರ್ಲಿಮೆಂಟ್ ಅಲ್ಲೂ ಸಹ ಹೇಳಿರ್ತಕ್ಕಂಥ ಮುಂದೆನೂ ಸಹ ಹೇಳ್ತಾನೆ ಇರ್ತೀನಿ. ಈ ದೇಶದಲ್ಲಿ ನಾವು ಟೆರರಿಸಂ ಅಂತ ಹೇಳಿ ಬಂದಿದ್ರೆ ಅದು ಗೋಡ್ಸೆಯಿಂದ ಬಂತು. ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸಿಖ್ ಆಗಲಿ ಕೊಡಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.